ಪೂಜ್ಯನೀಯ ಯಡಿಯೂರಪ್ಪಗೆ ಗುಮ್ಮಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಕರ್ನಾಟಕ ಬಿಜೆಪಿ ಸಂಘಟನೆಗಾಗಿ ಯಡಿಯೂರಪ್ಪ ರಾಜ್ಯ ಪ್ರವಾಸ ಘೋಷಣೆ. ಪೂಜ್ಯನೀಯ ಯಡಿಯೂರಪ್ಪಗೆ ಗುಮ್ಮಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಕರ್ನಾಟಕ ಬಿಜೆಪಿ ಸಂಘಟನೆಗಾಗಿ ಯಡಿಯೂರಪ್ಪ ರಾಜ್ಯ ಪ್ರವಾಸ ಘೋಷಣೆ. ಯಡಿಯೂರಪ್ಪ ರಾಜ್ಯ ಪ್ರವಾಸಕ್ಕೆ ಉಚ್ಚಾಟಿತ ಶಾಸಕ ಯತ್ನಾಳ್ ಲೇವಡಿ. ಪಕ್ಷ ನಡೆಸಲು ಅಸಮರ್ಥರಾಗಿರುವ ವಿಜಯೇಂದ್ರ ಅವರು ತಮ್ಮ ಪೂಜ್ಯ ತಂದೆಗೆ ಪಕ್ಷವನ್ನ ಮುನ್ನಡೆಸಲು ನಿರ್ಧಾರಗಳನ್ನ ಕೈಗೊಳ್ಳಲು ಜಿಪಿಎ ಕೊಟ್ಟಿದ್ದಾರೆ. ಇಳಿ ವಯಸ್ಸಿನಲ್ಲಿ ಪೂಜ್ಯನೀಯರು ನಿತ್ಯ ಕಚೇರಿಗೆ ಬಂದು ಸಭೆ ಸಮಾಲೋಚನೆ ನಡೆಸುವ ಪರಿಸ್ಥಿತಿ ಬಂದೊದಗಿದೆ. ರಾಜ್ಯಾಧ್ಯಕ್ಷರು ಮಾಡಬೇಕಾಗಿರುವಂತಹ ಪ್ರವಾಸವನ್ನ ತಂದೆಯವರು ಮಾಡ್ತಾ ಇದ್ದಾರಂತೆ. ಪಾರ್ಲಿಮೆಂಟ್ ಬೋರ್ಡ್ ಸಭೆಗೆ ಆಹ್ವಾನವಿಲ್ಲದವರು ರಾಷ್ಟ್ರೀಯ ಪಕ್ಷವನ್ನ ಮುನ್ನಡೆಸುವ ಪರಿಸ್ಥಿತಿ ಬಂದಿರುವುದು ಶೋಚನೀಯ. ಒಟ್ಟಿನಲ್ಲಿ ಪೂಜ್ಯ ತಂದೆಯವರ ಅಣತಿಯಂತೆ ರಾಜ್ಯ ಬಿಜೆಪಿ ನಡೆಯುತ್ತಿರುವುದು ಸತ್ಯವನ್ನ ಯಾರೂ ಕೂಡ ಮರೆಮಾಚುವಂತೆ ಇಲ್ಲ. ಯಡಿಯೂರಪ್ಪ ರಾಜ್ಯ ಪ್ರವಾಸದ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲೇವಡಿ ಮಾಡಿದ್ದಾರೆ. ಮೊದಲಿನಿಂದಲೂ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಆಗಿರ್ಲಿ ವಿಜಯೇಂದ್ರ ಆಗಿರ್ಲಿ ಯಾರು ಕೂಡ ಆಗ್ತಾ ಇರಲಿಲ್ಲ. ಎಲ್ಲ ಬೇಕೋ ಅಲ್ಲಿ ಮಾತನಾಡ್ತಾ ಇದ್ರು. ಮೈಕ್ ಸಿಕ್ಕಿದ ಕೂಡಲೇ ಬಿಜೆಪಿಯ ಬಗ್ಗೆ ಮಾತನಾಡ್ತಾ ಇದ್ರು. ಆ ಒಂದು ಕಾರಣಕ್ಕೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಕೂಡ ಆಯ್ತು. ಅವ್ರನ್ನೂ ಸೇರಿಸಿ 2 ಜನಕ್ಕೂ ಉಚ್ಚಾಟನೆಯನ್ನ ಮಾಡಲಾಯ್ತು. ಆದ್ರೂ ಕೂಡ ತಮ್ಮ ನಾಲಿಗೆ ಚಪಲವನ್ನ ಬಿಟ್ಟಂತೆ ಕಾಣ್ತಾ ಇಲ್ಲ ಯತ್ನಾಳ್ ಅವರು. ಈಗ ಯತ್ನಾಳ್ ಅವರು ಮತ್ತೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟು ಬಿಜೆಪಿ ಪಕ್ಷದಲ್ಲಿ ಹಿಂಗಿದ್ರೆ ಆಗಲ್ಲ, ರಾಜ್ಯ ಬಿಜೆಪಿಯಲ್ಲಿ ಹಿಂಗಿದ್ರೆ ಆಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಏನು ಮಾಡಬೇಕು, ಹೇಗೆ ಹೇಳಬೇಕು, ಆಡಳಿತ ಪಕ್ಷದ ಬಗ್ಗೆ ಮಾತನಾಡಬೇಕಾದ್ರೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡಿದ್ರು. ಅದಾದ್ಮೇಲೆ ಪಕ್ಷ ಸಂಘಟನೆಯ ಬಗ್ಗೆ ಮಾತನಾಡಿದಂತಹ ಅಮಿತ್ ಶಾ ಅವರು ಒಂದಿಷ್ಟು ಜವಾಬ್ದಾರಿಗಳನ್ನ ವಿಜಯೇಂದ್ರಗೆ ವಹಿಸಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಇದಕ್ಕೆ ಹೌದೌದು ಅನ್ನುವಂತೆ ಯಡಿಯೂರಪ್ಪ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ 82ನೇ ವಯಸ್ಸಿನಲ್ಲಿ ಮತ್ತೆ ಬಿಜೆಪಿ ಕಚೇರಿಯತ್ತ ಹೆಜ್ಜೆ ಇಟ್ಟಿದ್ರು. ಅದಕ್ಕೆ ಟಾಂಗ್ ಕೊಟ್ಟಿರುವಂತಹ ಯತ್ನಾಳ್ ಅವರು ಪೂಜ್ಯನೀಯ ಯಡಿಯೂರಪ್ಪಗೆ ತಮ್ಮ ಸುಮಧುರ ಮಾತಿನಿಂದ ಗುಮ್ಮಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಕರ್ನಾಟಕ ಬಿಜೆಪಿ ಸಂಘಟನೆಗಾಗಿ ಯಡಿಯೂರಪ್ಪ ರಾಜ್ಯ ಪ್ರವಾಸವನ್ನ ಘೋಷಣೆ ಮಾಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರನ್ನ ಅಖಾಡಕ್ಕೆ ಕರ್ಕೊಂಡು ಬಂದಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಯತ್ನಾಳ್ ಅವರು ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.